ಅಳಿಯಂದ್ರೆ ತಪ್ಪು ನಂದು, ನನ್ನ ಮಗಳದು. ಇದನ್ನ ಸರಿ ಮಾಡೋ ಕರ್ತವ್ಯ ನಂದು. ಸರಿ ಮಾಡಿಕೊಟ್ಟೇ ಕೊಡ್ತೀನಿ ಅಳಿಯಂದ್ರೆ, ಸರಿ ಮಾಡ್ತೀನಿ. ಗೀತಾ ಇಲ್ಲಿಗೆ ಬರ್ತಾಳೆ, 2 ದಿನ ಇಲ್ಲಿರ್ತಾಳೆ. ಮನಸ್ಸಲ್ಲಿ ಯಾವುದೇ ನೋವು ಇಟ್ಕೊಳ್ದೆ ನಿಮ್ಮ ಮನೆಗೆ ವಾಪಸ್ ಬರ್ತಾಳೆ ಅಳಿಯಂದ್ರೆ. ಇದು ಈ BP ಶ್ರೀನಿವಾಸ ಮಂತ್ರಿಗಳು ಬೀಗ ಹೇಳ್ತಿರೋ ಮಾತು, ಮಾಡ್ತಿರೋ ಶಪಥ. ಅಷ್ಟು ಸಾಕು ಮಾವಯ್ಯ, ಇದು ಒಂದೇ ನಾನು ನಿಮ್ಮಿಂದ ಬಯಸಿದ್. ಮಾವ, ನನ್ನ ಮಾತಿಗೆ ಬೆಲೆ ಕೊಟ್ಟು ಗೀತಾನ ತವ್ರಿಗೆ ಕರ್ಸ್ಕೊಂತ ಇದ್ದೀರಲ್ಲ, ತುಂಬಾ ಥ್ಯಾಂಕ್ಸ್. ಬರ್ತೀನಿ ಮಾವ. ಅಳಿಯಂದ್ರೆ ಹಾಗೆ ಹೊರಟ್ಬಿಟ್ರಿ? ಊಟ ಮಾಡ್ಕೊಂಡು ಹೋಗಿ, ಎಲ್ಲ ಸಿದ್ಧವಾಗಿದೆ. ಹೊಟ್ಟೆ ತುಂಬೋಯ್ತು ಅತ್ತೆ. ಖಂಡಿತ ಈ ಮನೇಲಿ ಊಟ ಮಾಡ್ತೀನಿ. ಯಾವಾಗ ನಾನು ಹೆಂಡ್ತಿನ ಸರಿ ಮಾಡಿ ನೀವು ಕಳಿಸ್ತೀರಲ್ಲ, ಆಗ ಮತ್ತೆ ಅವಳ ಜೊತೆ ಬಂದು ನಿಮ್ಮ ಮನೇಲಿ ಒಬ್ಬಟ್ಟು ಊಟ ಮಾಡ್ಕೊಂಡು ಹೋಗ್ತೀನಿ. ಅಲ್ಲಿವರೆಗೂ ಈ ಮನೇಲಿ ಒಂದು ತೊಟ್ಟು ನೀರು ಸಹ ಕುಡಿಯಲ್ಲ. ಬರ್ತೀನಿ ಮಾವ, ಬರ್ತೀನತ್ತೆ. ಇನ್ನೊಂದು ವಿಷಯ ಮಾವಯ್ಯ, ನಾನು ಇಲ್ಲಿಗೆ ಬಂದು ಇದೆಲ್ಲ ಹೇಳ್ದೆ ಅಂತ ಮಾತ್ರ ಗೀತಾಗೆ ಹೇಳ್ಬೇಡಿ. ಅದರಿಂದ ನನಗೋಸ್ಕರ ನೀವು ಈ ರೀತಿ ನಾಟಕ ಮಾಡಿದ್ರಿ ಅಂತ ಆಗ್ಬಿಡುತ್ತೆ. ನನ್ನ ಮರ್ಯಾದೆನೂ ಹೋಗುತ್ತೆ, ನಿಮ್ ವಿಶ್ವಾಸನೂ ಸೋಲುತ್ತೆ. ಇದೆಲ್ಲ ಹೇಳ್ದೆ ಮಾಡಿದ್ರೆ ಚಂದ ಅಲ್ವಾ? ಅಯ್ಯೋ, ಎಲ್ಲಾದ್ರೂ ಉಂಟೆ, ನಾವು ಹೇಳ್ತೀವ. ನೀವು ನೆಮ್ಮದಿಯಾಗಿ ಹೋಗಿ ಬನ್ನಿ, ನೀವು ಅಂದ್ಕೊಂಡಿದ್ದಾಗತ್ತೆ. ಥ್ಯಾಂಕ್ಸ್ ಮಾವಯ್ಯ, ಬರ್ತೀನಿ. ಜೋಪಾನಾಗಿ ಹೋಗಿ ಬನ್ನಿ. ಒಂದು 5 ನಿಮಿಷ ಮಾತಾಡೋಣ. 5 ಮಿನಿಟ್ಸ್. ಏನ್ ತಾರಣ್ಣ ಅಂಕಲ್, ಮಾತಲ್ಲಿ ಕೊಂಕಿಲ್ಲ, ಹುಚ್ಚೇಷ್ಟೇ ಕಾಣಿಸ್ತಿಲ್ಲ. ಅಪರೂಪಕ್ಕೆ ನಿಜವಾದ ಹೃದಯ ಮಾತಾಡ್ತಿರೋ ಸೌಂಡ್ ಬರ್ತಾ ಇದೆ. ಏನಿಲ್ಲ ಗೀತಮ್ಮ, ಮನಸ್ಸಲ್ಲಿರೋದನ್ನ ಓಪನ್ ಆಗಿ ಮಾತಾಡ್ಕೊಳ್ಳೋಣ ಅಂತ ಅಷ್ಟೇ, ಬೇರೇನಿಲ್ಲ. ಕೂತ್ಕೊಂಡು ಮಾತಾಡೋಣ. ಪರವಾಗಿಲ್ಲ, ನಿಂತ್ಕೊಂಡೇ ಮಾತಾಡೋಣ. ನೋಡು ಗೀತಮ್ಮ, ನನಗೆ ಬೇರೆಯವ್ರ ಥರ ಮನಸ್ಸಲ್ಲೊಂದು ಎದುರಲ್ಲೊಂದು ಆ ಥರ ನಂಗೆ ಆಗೋದೇ ಇಲ್ಲ. ಏನಿದ್ರು ಫೇಸ್ ಟು ಫೇಸ್, ಮುಖಾಮುಖಿ. ನಾನು ಸಿಕ್ಕಾಪಟ್ಟೆ ಸ್ಟ್ರೈಟ್ ಫಾರ್ವರ್ಡ್, ನಿಂಗೆ ಗೊತ್ತಿರ್ಬೇಕದು. ತಾರಣ್ಣ ಅಂಕಲ್, ನೀವೇನ್ ಅನ್ನೋದು ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ವಿಷಯಕ್ಕೆ ಬನ್ನಿ. ಬಂದೆ ಬಂದೆ ಸಕಲ ವಿಷಯವನ್ನ ಸಮರೈಸ್ ಮಾಡಿ ನಾನು ಕೇಳೋದು ಒಂದೇ ಪ್ರಶ್ನೆ. ನೀನು ಈ ಮನೆಗೆ ಬಂದು ಸೆಟ್ಲ್ ಆಗಿರುವ ಉದ್ದೇಶ ಏನು? ಸೊಸೆ ಅಂತೀಯ, ಮದುವೆನೇ ಆಗಿಲ್ಲ. ಇನ್ನು ವಿಜಿನ ಗಂಡ 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 ಅಂತೀಯ, ಪುಣ್ಯಾತ್ಮ ನಿನಗೆ ತಾಳಿನೇ ಕಟ್ಟಿಲ್ಲ. ಇನ್ನು ನನ್ನ ತಂಗಿಯಮ್ಮನ ಅತ್ತೆ 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 ಅಂತೀಯ, ಅದು ಅವಳಿಗೆ ಬೇಕಾಗೇ ಇಲ್ಲ. 2 ತುಂಡು ಬಂಗಾರನ ಎದೆ ಮೇಲೆ ಹಾಕೊಂಡು ಈ ಮನೇನ ಆಡಿಸ್ತಿರೋ ಮೂಲ ಕಾರಣ ಏನು ಗೀತಮ್ಮ? ಹೇಳು ಗೀತಮ್ಮ, ಓಪನ್ ಆಗಿ ಹೇಳು. ಏನು ಕಾರಣ? ಏನು ದುಡ್ಡು ಮಾಡಕ, ಅಥವಾ ಹೆಸರು ಮಾಡಕ, ಅಥವಾ ಮೇಲೇರಕ?
ಅಥವಾ ಈ ಮನೆ ಇನ್ಫ್ಲುಯೆನ್ಸ್ ಬಳಸ್ಕೊಂಡು ಯಾವ್ದಾದ್ರು ದೊಡ್ಡ ಸ್ಥಾನ ಹಿಡಿಯಕ, ಅಥವಾ ಯಾವ್ದಾದ್ರು ದೊಡ್ಡ ಕೆಲಸ ಹಿಡಿಬೇಕು ಅಂತನಾ, ಅಥವಾ ಯಾವ್ದಾದ್ರು ದೊಡ್ಡ ಕಾಂಟ್ರಾಕ್ಟ್ ಹಿಡಿದು ನಿನ್ನಪ್ಪನ ಮೀಸೆ ತಿರುವಕ, ಅಥವಾ ಈ ಮನೆ ಸೊಸೆ ಅನ್ನೋ ಹೆಸರಲ್ಲಿ ಶಾಶ್ವತವಾಗಿ ದುಡ್ಡು ಬಾಚೋಕ? ಹೇಳು ಗೀತಮ್ಮ, ಮನಸ್ಸಲ್ಲಿ ಏನ್ ಅನ್ಕೊಂಡಿದ್ದೆ ಅದನ್ನ ಒಪ್ಪನಾಗ ಹೇಳು. ತಾರಣ್ಣ ಅಂಕಲ್, ನೀವ್ ಇಷ್ಟು ನೇರವಾಗಿ ಕೇಳಿದ್ಮೇಲೆ ನಾನ್ ಹೇಳ್ದೆ ಇರಕ್ಕಾಗತ್ತಾ? ಖಂಡಿತ ಹೇಳ್ತೀನಿ. ಹೇಳು ಗೀತಮ್ಮ, ಏನು ನಿನ್ನ ಉದ್ದೇಶ? ಅರ್ಜೆಂಟಾಗಿ 2 ಮಕ್ಳು ಮಾಡ್ಕೊಂಡು ಈ ಸಂಸಾರ ತೂಗಿಸ್ಕೊಂಡು ಈ ಮನೆ ಯಜಮಾನಿ ತರ ಮೆರಿಬೇಕಂತಿದೀನಿ. ಹೌದು, ಹಾಗಾದ್ರೆ ಬಯಸಿದ್ದೆಲ್ಲ ಸಿಗುತ್ತೆ. ಎತ್ತರದ ಸ್ಥಾನ, ದೊಡ್ಡ ದೊಡ್ಡ ಕಾಂಟ್ರಾಕ್ಟ್, ಬ್ಯಾಂಕ್ ಬ್ಯಾಲೆನ್ಸು, ಫಾರಿನ್ ಟ್ರಿಪ್ಪು, ಇನ್ಫ್ಲೂಯೆನ್ಸು ಎಲ್ಲ ಸಿಗುತ್ತೆ. ಈ ಐಡಿಯಾ ನಿನ್ನ ತಲೆಗೆ ಹೇಗೆ ಬಂತು? ನಿಮ್ ತಂಗಿಯವನ್ನ ನೋಡಿದ್ಮೇಲೆ. ಅವ್ರು ಮಾಡಿರೋದು ಇದೆ ತಾನೇ. ಮಾವನಿಗೆ 2ನೇ ಹೆಂಡತಿಯಾಗಿ ಬಂದ್ರು, 2 ಮಕ್ಳುನು ಹೆತ್ರು. ಎತ್ತರದ ಸ್ಥಾನದಲ್ಲಿ ಮೆರಿತಿಲ್ವಾ? ಮಿನಿಮಮ್ ಬುದ್ಧಿ ಇಟ್ಕೊಂಡು ಆ ಎತ್ತರನ ನೋಡ್ಬೋದು ಅಂದ್ರೆ ಮ್ಯಾಕ್ಸಿಮಮ್ ಬುದ್ಧಿ ಇಟ್ಕೊಂಡಿರೋ ನಾನು ಇನ್ಯಾವ ಎತ್ತರಕ್ಕೆ ಏರ್ಬೋದು ಅನ್ನೋದನ್ನ ಲೆಕ್ಕ ಹಾಕಿ ತಾರಣ್ಣ ಅಂಕಲ್. ನೋಡು ಗೀತಮ್ಮ, ನಿನ್ನ ಒಳ್ಳೇದಕ್ಕೆ ಹೇಳ್ತಿದ್ದೀನಿ. ಈ ಮನೆಯಲ್ಲಿ ನನ್ನ ತಂಗಿ ರೂಟಲ್ಲಿ ಹೆಜ್ಜೆ ಹಾಕಿದ್ರೆ ಅವ ಟೈಟ್ ಮಾಡ್ಬಿಡ್ತಾಳೆ. ತಾರಣ್ಣ ಅಂಕಲ್, ನಾನ್ ಬರೋವರ್ಗು ಮಾತ್ರ ಬೇರೆಯವ್ರ ಹವ, ನಾನ್ ಬಂದ್ಮೇಲೆ ನಂದೇ ಹವ. You got it? ಏಯ್ ವಿಜಯ್ ಅಲ್ಲೋ, ಬಂಕ್ ಹೊಡೆದ್ಬಿಟ್ಟು ನಮ್ಗೆ ಯಾರಿಗೂ ಹೇಳ್ದೆ ಅಲ್ಲೋ ಸಿಂಕ್ ಆಗಿದ್ದಾನೆ. ಏಯ್ ಅಲ್ಲಿ ನೋಡ ನಮ್ ಹೀರ ಬಂದ. ಎಲ್ಲೋಗಿದ್ದು ವಿಜಿ? ಅಡಿಪಾಯ ಹಾಕೋಕೆ. ಯಾವ್ದಕ್ಕೋ? ಗೀತಾ ಹತ್ರ ಮಾಡಿರೋ ಚಾಲೆಂಜ್ ಅಲ್ಲಿ ಸಹಿ ಅನ್ಸ್ಕೊಳಕ್ಕೆ. ಅಂದ್ರೆ ಇನ್ನ ಗೀತಾಳಿಂದ ನನಗ್ ಮುಕ್ತಿ ಅನ್ನೋದು ಫಿಕ್ಸ್ ಕಣ. ಅಂದ್ರೆ ಗೀತಾ ನಮ್ ಮನೆ ಬಿಟ್ಟು ಹೋಗ್ತಾಳೆ. ಗೋಡೆ ಮೇಲಿರೋ ಅಲ್ಲಿ ಎಗ್ರೋಕ್ ಸಾಧ್ಯ? ಹೇಳ್ಕೊಂಡು ಹೋಗಕ್ಕೆ ಅವ್ರ ಅಪ್ಪ ಅಮ್ಮ ಬಂದ್ರೆ. ಅಂದ್ರೆ ಗೀತಾ ಅಪ್ಪ ಅಮ್ಮನೆ ಬಂದು ಬಾ ಮಗಳೇ ಅಂತ ಕರ್ಕೊಂಡು ಹೋಗ್ತಾರ? ಅದು ಸಾಧ್ಯನೇ ಇಲ್ಲ ಬಿಡು. ಅವ್ರಿಗೇನು ತಲೆ ಕೆಟ್ಟಿದೀಯಾ? ಕೆಡ್ಸಿದೀನಿ. ತಲೆ ಓಡ್ಸಿ ಮೆದ್ಲಕ್ ಕೈ ಹಾಕಿ ಅಲ್ಲಾಡ್ಸ್ ಬಂದಿದೀನಿ. ಅರ್ಥ ಆಗಿಲ್ಲ ಮಗ. ಏಯ್ ಈಗ ನಿನಗೆ ಅರ್ಥ ಆಗೋದು ಬೇಕಾಗಿಲ್ಲ. ಯಾಕಂದ್ರೆ ನಾನು ಬೆಂಕಿ ಇಟ್ಟು ಬಂದಿರೋದು ಅಂತ ಬಾಂಬ್ಗೆ. ಅದು ಸೈಲೆಂಟ್ ಆಗಿ ಬ್ಲಾಸ್ಟ್ ಆಗುತ್ತೆ. ಆಗೋ ಅನಾಹುತ ಆಗೇತಿರುತ್ತೆ. ಇಷ್ಟು ದಿವಸ ಫೈಟ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಬಿಟ್ಟೆ. ಆದ್ರೆ ನಾನ್ ಮಾಡ್ಬೇಕಾಗಿರೋದು ಎಮೋಷನಲ್ ಫೈಟ್ ಅನ್ನೋ ಆಲೋಚನೆ ಈ ತಲೆಗೆ ಒಳ್ದಿಲ್ಲ. ಈಗ ಮಾಡ್ತಿರೋದು ಅದನ್ನೇ. ಅದ್ರ ಪರಿಣಾಮ ಗೀತನ್ನ ಅವ್ರ ಅಪ್ಪ ಅಮ್ಮ ಬಂದು ಕರ್ಕೊಂಡು ಹೋಗ್ತಾರೆ. ಗೀತಾ ಮನೆ ಬಿಡ್ತಾಳೆ. ಅದಾದ್ಮೇಲೆ ಆ ಕ್ಷಣದಿಂದ ನನ್ನ ನಿಜವಾದ ಆಟ ಶುರು. ಅದು ಭಯಂಕರವಾಗಿರುತ್ತೆ. ಒಂದ್ಸತಿ ಅವಳನ್ನ ಮನೆ ಹೊಸಲು ದಾಟ್ಲಿ, ಆಮೇಲೆ ಯಾವತ್ತಿಗೂ ಅವಳನ್ನ ಮನೆ ಹೊಸಲು ದಾಟಿ ಒಳಗ್ ಬರೋಕ್ಕಾಗಲ್ಲ ಅಂತ ಬಾಂಬ್ ಇಟ್ಟಿದ್ದೀನಿ. ಇನ್ನ ಗೀತೆಗೆ ಸೋಲು ಕಟ್ಟಿಟ್ಟ ಬುತ್ತಿ. ಹಾಕ್ರೋ ಸ್ಟೆಪ್ಪು. ತಂಗ್ಯವ್ವ, 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 take care, take care. Okay. ಕಟ್ ಮಾಡು, ಕಟ್ ಮಾಡು. ಈಗ ಏನಾಯ್ತಣ್ಣ ನಿನಗೆ? ಯಾಕಿಷ್ಟು ಗಾಬರಿಯಿಂದ ಓಡ್ ಬರ್ತಾ ಇದ್ಯಾ? ಒಂದ್ ನಿಮಿಷ ರಿಲ್ಯಾಕ್ಸ್. ಗೊತ್ತಾಯ್ತು ತಂಗ್ಯವ, ಗೊತ್ತಾಯ್ತು. ತುಂಬಾ ಸ್ಪಷ್ಟವಾಗಿ ಗೊತ್ತಾಯ್ತು ತಂಗ್ಯವ. ನಿನ್ನ ಸೊಸೆ, ಸಾರಿ, ಆ ಗೀತಾ ಈ ಮನೆಗೆ ಯಾಕೆ ಬಂದಿದ್ದಾಳೆ ಅಂತ ತುಂಬಾ ಸ್ಪಷ್ಟವಾಗಿ ಗೊತ್ತಾಯ್ತು. ಏನು
ಅವಳು ಶಾರ್ಟ್ ಟರ್ಮ್ ಪ್ಲಾನ್ ಮಾಡ್ಕೊಂಡು ಬಂದಿದ್ದಲ್ಲ ತಂಗ್ಯವ, ಹಂಗಂತ ಲಾಂಗ್ ಟರ್ಮ್ ಪ್ಲಾನು ಅಲ್ಲ ಅವಳದು. ಮತ್ತಿನ್ನೇನು? ಧೈರ್ಯ ತನ್ಕೋ, ನಿನ್ ತರಾನೇ 2 ಮಕ್ಕಳನ್ನು ಎತ್ಕೊಂಡು ಈ ಮನೆಯಲ್ಲಿ ಪರ್ಮನೆಂಟ್ ಆಗಿ ಜಾಂಡ ಊರೋ ಪ್ಲಾನ್ ಇದ್ದಾಳೆ ತಂಗ್ಯವ ಅವಳು. ಐಷಾರಾಮಿ ಜೀವನನ ಆರಾಮಾಗಿ ಅನುಭವಿಸಿಕೊಂಡು ನಿನ್ನನ್ನ ತುಳಿದು ನಿನ್ನ ಮೇಲೆ ಬೆಳೆದು ನಿಲ್ಲೋ ಮಹತ್ ಕಾರ್ಯಕ್ಕೆ ಆ ಮಹಾತಾಯಿ ಕೈ ಹಾಕಿದ್ದಾಳೆ ನನ್ನ ತಂಗ್ಯವ. ಗುರೂಜಿ ಹೇಳಿದ ಒಂದೊಂದು ಮಾತು ನಿಜ ಆಗ್ತಿದೆ ನನ್ನ ತಂಗ್ಯವ. ಅವಳ ಈ ಮನೆ ಬೇಲಿ ದಾಟಿದ್ಲು, ನಿನ್ನ ಬೆನ್ನ ಹಿಂದೆ ಬಿದ್ಲು. ಬೆದರಿಕೆಗೆ ಜಗ್ಗಿಲ್ಲ, ಹೆದರಿಕೆಗೆ ಕುಗ್ಗಿಲ್ಲ. ನಮ್ಮನ್ನ ನಡಗಿಸಿ ಅವಳು ಆರಾಮಾಗಿ ಗುಡುಗಿಸ್ಕೊಂಡು ಹೋಗ್ತಿದ್ದಾಳಂತಂದ್ರೆ ಅವಳು ಗುಡುಗಿಸ್ಕೊಂಡು ಹೋಗೋ ರೋಡ್ ರೋಲರು, ನೀನು ನೆಲದ ಮೇಲೆ ಹಾಕೋ ಟಾರು ಉಜ್ಕೊಂಡು ಹೋಗ್ತಾ ಇರ್ತಾಳೆ ತಂಗ್ಯವ್ವ. ಜಸ್ಟ್ ಶಟ್ ಅಪ್ ಅಣ್ಣ. ನನಗೆ ತಲೆ ಕೆಡ್ತಾ ಇದೆ. ನಿನಗೂ ಪೂರ್ತಿ ತಲೆ ಕೆಟ್ಟು ಹೋಗಿದ್ಯಾ? ತಂಗ್ಯವ್ವ, ಇವತ್ತು ನಮ್ಮ ತಲೆ ಕೆಡುತ್ತೆ, ನಾಳೆ ನಮ್ಮ ಜೀವನನೇ ಕೆಡುತ್ತೆ, ಅದ್ರ ನೆಕ್ಸ್ಟ್ ಡೇ ನಮ್ಮಿಬ್ರಿಗೂ ಹುಚ್ಚಿ ಹಿಡಿಯುತ್ತೆ, ಅದ್ರ ನೆಕ್ಸ್ಟ್ ಡೇ ನಾವಿಬ್ರು ಅಡ್ಮಿಟ್ ಆಗ್ತೀವಿ. ಅವತ್ತು ಸಂಜೆ ಇವಳು ನಿಂದೇ ಕಾರ್ ತಗೊಂಡು ನಮ್ಮಿಬ್ರು ನೋಡೋಕೆ ಹಾಲು ಹಣ್ಣು ತಗೊಂಡ್ಬರ್ತಾಳೆ. ಒಂಥರ ಚೆನ್ನಾಗಿದೆಯಲ್ಲ. ಒಂದ್ ಸ್ಮಾಲ್ ಕರೆಕ್ಷನ್ ತಾರಣ್ಣ ಅಂಕಲ್. ಏನು ನಾನು ಹೇಳಿದಷ್ಟು ಮಾತು ನಿಜ. ನಾನ್ ಯಾಕೆ ಅತ್ತೆ ಕಾರಲ್ಲಿ ಬರ್ಲಿ? ಹೊಸ ಕಾಸ್ಟ್ಲಿ ಕಾರ್ ಒಂದು ಕೊಂಡ್ಕೊಂಡು ನನ್ ಗಂಡನ್ ಕೈಲೇ ಡ್ರೈವ್ ಮಾಡಿಸ್ಕೊಂಡು ಬಂದ್ ಹೋಗ್ತೀನಿ ಅತ್ತೆ. ಹಾಲು ಹಣ್ಣು ಸಾಕಾಗುತ್ತಾ ಅಥವಾ ಹಾಕಕ್ಕೆ ಬಿಸ್ಕೆಟ್ ಏನಾದ್ರು ಬೇಕಾಗತ್ತಾ? ಏ ಏ ನೀನ್ ಹಾಕ ಬಿಸ್ಕೆಟ್ ತಿನ್ನಕ್ಕೆ ನನ್ನ ತಂಗಿ ಮನೆ ನಾಯಿ ಅನ್ಕೊಂಡೇನೆ ನೀನು? ಇಲ್ಲಪ್ಪ, ನಾನ್ ಆ ರೀತಿ ಆಲೋಚನೆ ಮಾಡಿಲ್ಲ. ಆದ್ರೆ ನೀವ್ಯಾಕೆ ಆ ರೀತಿ ಆಲೋಚನೆ ಮಾಡಿದ್ರಿ? ತಂಗಿ ಇವಳಿಗೆ ನಾನು ಹೇಳಿದ ಉದ್ದೇಶದಲ್ಲ. ಈಗ ಅದ್ರ ಬಗ್ಗೆ ಡಿಸ್ಕಷನ್ ಬೇಕಾ? ಮೊದ್ಲೇ ತಲೆ ಕೆಟ್ಟಿದೆ. ಏಯ್, ಏನೇನೋ ಹೇಳಿದ್ಯಂತೆ? ನೀನ್ ಈ ಮನೆಗ್ ಬಂದಿರೋ ಉದ್ದೇಶನೇ ಬೇರೆ ಏನೋ ಇದೆಯಂತೆ. ಒಂದು ಹೇಳ್ತಾ ಇದ್ದೀನಿ, ತಿಳ್ಕೊ. ಒಂದ್ ನಿಮಿಷ ಅತ್ತೆ, ಸುಮ್ನೆ ಒಂದ್ ಡೈಲಾಗ್ ಬಿಟ್ರೆ ಸಾಕು, ಈ ರೇಂಜಿಗೆ ತಲೆ ಕೆಡ್ಸ್ಕೊತಿದ್ದೀರಲ್ಲ. ಅಂದ್ರೆ ನಿನ್ ಹೇಳಿದ್ ಸುಳ್ಳ? ಹಾ, ನಿಮ್ ನೆಮ್ಮದಿ ಕೆಡ್ಸೋಕೆ ಒಂದು ಸಣ್ಣ ಅಡ್ಡ ಡೈಲಾಗ್ ಸಾಕು. ದೊಡ್ಡ ಹಾವು ಬೇಕಾಗಿಲ್ಲ ತಾರಣ್ಣ ಅಂಕಲ್. ಒಂದ್ ಮಾತಿಗೆ ಇಷ್ಟೆಲ್ಲ ತಲೆ ಕೆಡ್ಸ್ಕೊಳ್ಳೋ ನೀವು ಇನ್ನೊಬ್ಳ ತಲೆ ಕೆಡ್ಸೋ ಪ್ಲಾನ್ ಮಾಡ್ತೀರಾ? ಮನೆಯಿಂದ ಓಡ್ಸೋ ಯೋಚನೆ ಹಾಕ್ತೀರಾ? ಒಟ್ಟಾರೆ ಇದ್ರಿಂದ ನನಗ್ ಗೊತ್ತಾದ ವಿಷಯ ಏನಂದ್ರೆ, ನಿಮ್ಮಿಬ್ರಿಗೂ ಒಂದೇ ಒಂದು ರಾಂಗ್ ಡೈಲಾಗ್ ಬಿಟ್ರೆ ಸಾಕು, ವಿಲ್ಲ ವಿಲ್ಲ ಅಂತ ಒದ್ದಾಡ್ತೀರಾ. ಆದ್ರೆ ನಂದಷ್ಟು ಚೀಪ್ ಕ್ಯಾರೆಕ್ಟರ್ ಅಲ್ಲ ಬಿಡಿ. ಹಬ್ಬ ಬಚಾವ ತಂಗ್ಯವ, ನಾವು ಸೇಫ್. ಈ ವೀಕ್ ಎಲಿಮಿನೇಷನ್ ಇಲ್ಲ. ನನ್ನ ಉದ್ದೇಶ ಇದನ್ನು ಮೀರಿದ್ದು ತಾರಣ್ಣ ಅಂಕಲ್. ನಿಮ್ಗಳ ಕೈಲಿ ಅದನ್ನ ಕಲ್ಪಿಸ್ಕೊಳಕ್ಕೂ ಆಗಲ್ಲ. ಯಾಕಂದ್ರೆ ನಾನ್ ತಾರಣ್ಣ ಅಂಕಲ್ ಹತ್ರ ಹೇಳಿದ್ದು ಒಂದು ತೀರಾ ಸಣ್ಣ ವಿಷಯ. ನನ್ ಪ್ಲಾನ್ ಬೇರೆ ಏನೇನೇನೋ ಇದೆ. ಅದನ್ನೆಲ್ಲ ನಾನ್ ಬಿಟ್ಕೊಡಕ್ ಸಾಧ್ಯನಾ? ಬಿಟ್ಕೊಡೋದೂ ಇಲ್ಲ. ಈ ಮನೆ ಬಿಟ್ಟು ನಾನು ಹೋಗೋದೂ ಇಲ್ಲ ಅತ್ತೆ.